ಸಿಕ್ಕದ ಎಲ್ಲ ಮರ್ಯಾದೆ ನಿಮಗೆ ಸಿಕ್ಕಿದೆ. ಆ ತಾಯಿ ತಂದೆಯವ್ರ ಸತ್ಯ ನಿಮಗೆ ಮರ್ಯಾದೆ ಕೊಡ್ತಾರೆ. ಆ ಮರ್ಯಾದೆ ನೀವು ಉಳಿಸ್ಕೊಬೇಕು. ಅರ್ಥ ಆಯ್ತು? ತಾಯಿ ತಂದೆಯವರೇ ನಿಮಗೆ ಆ ಅಯ್ಯಪ್ಪನಂತೆ ನಿಮಗೆ ಯಾರಿಗೂ ಎಂತ ತಾಯಿ ತಂದೆಯವರು ಏಪ್ಪ ಬಾಪ ಅಲ್ಲ ಗೋವಿಂದ ಎಲ್ಲಪ್ಪ ಯಾರ ಕೈಯದಿಲ್ಲ ಸ್ವಾಮಿ ಬಾಪ ಅವ್ರಿಗೆ ಗೊತ್ತಿದೆ. ನಿಮಗೆ ಯಾರಿಗೂ ಗೊತ್ತಾಗಿಲ್ಲ. ಮಾಜಾಯ್ತಿ ಮೇಲೆ ಮರ್ಯಾದೆ ಇಲ್ಲ ಹಂಗೆ ಮಾತಾಡ್ತಾರೆ, ಕೈಯೆಲ್ಲ ಒಂದು ಇಷ್ಟ ಉಂಟೆ ಹೋಗ್ತಾರೆ. ಅವರಿಗೆ ಎಲ್ಲ ದೇವು ಮಾಡಿ ಅಯ್ಯಪ್ಪನಾಗೇ ಇರಬೇಕು. ನೀವು ಎಷ್ಟೊಂದು ವರ್ಷ ವ್ರತ ಮಾಡ್ತೀರೋ ಅಷ್ಟೊಂದು ವರ್ಷ ಆ ಸ್ವಾಮಿಯಾಗೇ ಇರಬೇಕು. ಅಲ್ಲಿ ಏನು ಚೇಂಜ್ ಆಗಬಾರ್ದು. ನೀವು ನೋಡಿ ಬೇರೆ ಯಾವ ದೇವಸ್ಥಾನಕ್ಕೆ ಹೋದಕ್ಕೆ ನೀವು ವ್ರತ ಮಾಡಿ ಹೋದರೆ ಯಾರಾದರೂ ಒಂದು ಕಾಲು ನಮಸ್ಕಾರ ಮಾಡ್ತಾರೆ. ಅದೇ ಇಂಟ್ರೆಸ್ಟ್ ನೋಡಿ ದರ್ಶನ ಯಾರ್ಯಾರೋ ಪರಿಚಯ ಬೇಡ, ಯಾವುದು ಬೇಡ, ಒಂದು ದೇವಸ್ಥಾನಕ್ಕೆ ಹೋಗಲಿ ಯಾರ್ಯಾರೋ ಒಂದು ನಮಸ್ಕಾರ ಮಾಡ್ತಾರೆ. ಯಾರಿಗೆ ನಮಸ್ಕಾರ ಮಾಡಿದ್ದಾರೆ? ನಿಮಗಲ್ಲ, ಆ ಅಯ್ಯಪ್ಪನ. ಈಗ ನಿಮ್ಮಲ್ಲಿ ಅವನ ಅಯ್ಯಪ್ಪನ ಕಾಣ್ತಾ ಇದ್ದೆ. ಮಾಲಾಧಾರಿಗಳು ಅದೇ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಮಲ್ಲಿ ಪಬ್ಲಿಕ್ಗೆ ನಿಮ್ಮಲ್ಲಿ ಅಯ್ಯಪ್ಪನ ಕಾಣ್ತಾ ಇದ್ವಿ. ಯಾಕೆ ಆ ಬೆಲೆ ನೀವು ಕೊಡೋದಿಲ್ಲ? ಒಬ್ಬರಿಗೊಬ್ಬರಿಗೆ ಜಗಳ ಮಾಡ್ತೀರ, ಒಬ್ಬೊಬ್ಬರು ಮಾಲೆ ಹಬ್ಬ ಬರ್ತಾರೆ, ತಾಯಿ ತಂದೆಯವ್ರಿಗೆ ಬೆಲೆ ಕೊಡೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಆ ಅಯ್ಯಪ್ಪನಾಗಿ ಒಂದು 40-50 ದಿವಸ ಇದ್ದಾರೆ. ಎಷ್ಟೋ ಮಹಾತ್ಮೆ. ನೀ ಕೇಳೋದೆಲ್ಲ ಕೊಡ್ತಾರೆ ಅವನು. ನೀ ಏನು ಬೇಡ್ಕೊಂಡು ಹೋಗ್ತೀರ ಅದೆಲ್ಲ ಅಯ್ಯಪ್ಪ ಕೊಡ್ತಾರೆ. ಕೊಡಲ್ಲ ಅಂದರೆ ಯಾರಿಗೆ ವರ್ಷ ಎಷ್ಟೋ ಸ್ವಾಮಿಗಳಿಗೆ ಈ ಚಳಿ ಟೈಮಕ್ಕೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ, ಸಾಯಂಕಾಲ ತಣ್ಣೀರು ಸ್ನಾನ ಮಾಡಿ ಅವನೇ ಮನಸ್ಸು ಹಿಡ್ಕೊಂಡು ಮಡಿತೀರ. ಎಲ್ಲ ಸ್ವಾಮಿಯರು ಹೇಳೋದಿಲ್ಲ. ಕೆಲವರು ಇದು ಒಂದು ಆ್ಯಕ್ಟಿಂಗ್ ಮಾದರಿ ಮಾಡಿ ಹಾಕಿರ್ತಾರೆ, ನಾವು ಹೋಗ್ಬೇಕು ಅಂತ. ಅವ್ರಿಗೇನು ಉಪಯೋಗ ಇಲ್ಲ. ಅದಕ್ಕೆ ದೇವ ಮಾಡಿ ಒಳ್ಳೆ ಭಕ್ತರಾಗಿ ಅವನ ಈ ವರ್ಷಕ್ಕೊಮ್ಮೆ ಸೇವಾ ಮಾಡ್ತೀರ, ಅವನಾಗೇ ಸರಿ. ಇಲ್ಲೊಂದು ವಿರೋಧಿ ಇರ್ಬೋದು ಮಂದಿರ ಸಾಂಸ ಅದ ಅಯ್ಯಪ್ಪ ಬರ್ತದೆ. ಇಲ್ಲ ಅವೇನಪ್ಪ ಇದೇ ರೀತಿ ನಡೆಯೋದು. ದೇವ ಮಾಡಿ ಅದು ಯಾವ ಬಾರದು ಅಯ್ಯಪ್ಪನಾಗಿಯೇ ಮಾಡಿ ನೋಡಿ. ನೀವು ಒಂದು ವರ್ಷ ಅಯ್ಯಪ್ಪನಾಗಿಯೇ ಜೀವನ ಮಾಡ್ರಿ, ಅಯ್ಯಪ್ಪನಾಗಿಯೇ ಮಾಡ್ರಿ. ದೊಡ್ಡವ್ರಿಗೆ ಮರ್ಯಾದೆ ಹೋಗಿ ಯಾರಾಗಲಿ ತಾಯಿ ತಂದೆಯವ್ರಿಗೆ ಪ್ರತಿದಿನ ತಾಯಿ ತಂದೆಯವ್ರಿಗೆ ಹೋಗಿ ಪಾದ ನಮಸ್ಕಾರ ಮಾಡ್ರಿ. ಪ್ರತಿದಿನ ನಮ್ಮ ಎಲ್ಲ ಕಳು ಸ್ವಾಮಿಯರು ಹೇಳ್ತಾರೆ, ಮನೆಗೆ ಹೋಗಬಾರ್ದು. ಮನೆಯಲ್ಲಿ ತಾಯಿ ತಾಯಿಯವರು ಏನಾದ್ರು ಮಾಡಿಕೊಟ್ರೆ ತಿನ್ನಬಾರ್ದು. ಎಲ್ಲಿ ಬರ್ತದೆ? ನೀವೊಂದು ಹೋಟೆಲ್ಗೆ ಹೋಗಿ ತಿಂತೀರ, ಒಂದು ತಾಟಾಗಿ ಒಂದು ಪ್ಲಾಸ್ಟಿಕ್ ಹಾಳಿ ಕೊಟ್ರೆ ಭಾಳ ಭಕ್ತಿನಲ್ಲಿ ತಿಂತೀರ ಕೆಲವರು. ಅದೇ ಟೈಮ್ ನೀವು ಮನೆಯಲ್ಲಿ ಮಾಡಿದರೆ ಅವ್ರ ಭಕ್ತಿನಲ್ಲಿ ಅವ್ರಿಗೆ ಭಯ ಇದೆ. ಅಯ್ಯೋ ಸ್ವಾಮಿ ಮಾಡಿದಾರ ನೀವು ಕೇಳಬೇಕಾಗಿಲ್ಲ, ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಭಯ ಇದೆ. ಸ್ವಾಮಿ ಏನಾದ್ರು ನಿಮಗೆ ಉಪ್ಪಿಟ್ಟು ಏನಾದ್ರು ಭಕ್ತಿಯಲ್ಲಿ ಮಾಡಿಟ್ಟಿದ್ದಾರೆ, ನೀವು ಬೇಡ ನಾನು ತಿನ್ನಬಾರ್ದು ಹೋಗ್ತಾರೆ. ಅವ್ರ ಮಕ್ಕಳಿಗೆ ಸದ್ಯ ಸಣ್ಣ ಮಕ್ಕಳ ಸದ್ಯ ಕೇಳಿದರೆ ಕೊಡೋದಿಲ್ಲ ಅವ್ರಿಗೆ. ಅವ್ರು ಏನ್ ಮಾಡ್ತೇವೆ ಗೊತ್ತಾ? ಇಲ್ಲಪ್ಪ ಸ್ವಾಮಿ ಬರ್ಲಿಯಪ್ಪ, ಸ್ವಾಮಿ ಬಂದರೆ ಅವ್ರ ಜೊತೆ ನೀವು ಕೊಡ್ತೀನಪ್ಪ ಅಂದ್ರೆ ಆ ಮಕ್ಕಳ ಸಮಾಧಾನ ಮಾಡಿದೆ. ಈಗ ಫಸ್ಟೇ ಸ್ವಾಮಿಗೆ ಕೊಡಬೇಕು. ಯಾರೇ ಸ್ವಂತ ತಾಯಿ ಇಲ್ಲ ನಿಮ್ಮ ಮನೆಯವರು, ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಬೆಲೆ ಇಲ್ಲ ಹೇಳ್ತಾರೆ. ಹೋಟೆಲ್ಗೆ ಹೋಗಿ ತಿನ್ನಬಹುದು. ಏಕೆ ಒಳಗೆ ಹೋಗಿ ನೋಡ್ಬೇಕು. ಅವ್ರು ಜರಕ ಮಾಡಿ ಮಕ್ಕಳಿಗೆ ಮಾಡಿ ಕೊಡ್ತೀರ. ಒಂದು ಹಾಳಿ ಪ್ಲಾಸ್ಟಿಕ್ ಹಾಳಿ ಹಾಕಿದ್ರೆ ಸ್ವಲ್ಪ ಭಕ್ತಿ ಬಂದ್ಬಿಡ್ತಾರೆ. ಮನೆಯಲ್ಲಿ ಊಟ ಮಾಡ್ರಿ, ಮನೆಯಲ್ಲಿ ಕರೆಕ್ಟ್ ಇದ್ರೆ ಮನೆಯಲ್ಲಿ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವ್ರಿಗೆ ಕೊಡೋದಂಗೆ ಭಕ್ತಿನಲ್ಲಿ ಭಕ್ತಿನಲ್ಲಿ ಬೇರೆ ಯಾರು ಮಾಡಿ ಕೊಡೋದಿಲ್ಲ. ಅದೇ ಎಲ್ಲ ಬೇಡ ಅಂತ ಹೇಳಿ ಬಂದ್ಬಿಡ್ತಾರೆ. ಆ ತಾಯಿಗೆ ಎಷ್ಟು ಆಸೆ ಇರ್ಬೋದು ಆ ಅಯ್ಯಪ್ಪನ ಒಂದು ಸೇವೆ ಮಾಡಬೇಕು. ಆ ಅಯ್ಯಪ್ಪನ ಸೇವೆ ಮಾಡೋದಕ್ಕೆ ಅವ್ರಿಗೂ ಒಂದು ಆಸೆ ಇದೆ. ಅದು ಈ ರೂಪಾನಲ್ಲಿ ಆಗುತ್ತೆ. ಈ ಅಯ್ಯಪ್ಪನ ರೂಪಾನಲ್ಲಿ ನೀ ಅಲ್ಲಿ ನಿಮ್ಮ ಮನೆಯಲ್ಲಿರುವಾಗ ನಿಮ್ಮ ಮನೆಗೆ ಹೋಗಬಾರ್ದು ಅಂತ ಹೇಳೋದು ಏನು ಅರ್ಥ? ಹೋಗ್ಬೇಕು. ನಿಮ್ದ ನಗ್ನ ಪಾದ ನಿಮ್ಮ ಮನೆಯಲ್ಲಿ ಬಿಡಬೇಕು. ದಿವಸ ಒಂದು 11 ಶರಣ ಕರಿಬೇಕು, ಒಂದು ಆರತಿ ಮಾಡಬೇಕು. ಅದು ಮಾಡೋದು ಯಾರೇ? ನೀವಲ್ಲ, ಆ ಅಯ್ಯಪ್ಪ. ಅದು ಒಳ್ಳೇದ ಕೆಟ್ಟದ ಮಾಡಿ ಬಂದ್ಮೇಲೆ ಆ ತಾಯಿ ತಂದೆಯವರು ನೋಡ್ಬೇಕು. ನಿಮ್ಮ ಕಡೆ ಎಷ್ಟೊಂದು ಇದ್ರೆ ನಮ್ದು, ಎಷ್ಟು ಬೈದರೆ ನಮ್ಗೆ, ಎಷ್ಟೊಂದು ಇದು ಮಾಡಿದರೆ ನಮ್ ನೀವು ಬರುವಾಗ ಬಂದ ತಕ್ಷಣ ಹೀಗೆ ಅವ್ರು ಆಟೋಮೆಟಿಕ್ ಅವಳ ತಲೆ ಬಗ್ಗುತ್ತಾರೆ ನೋಡಿ. ಅದೇ ತಾಯಿ. ಆ ತಾಯಿಗೆ ಮರ್ಯಾದೆ ಕೊಡೋದಿಲ್ಲ ನೀವು. ಅವ್ರಿಗೆ ಗೊತ್ತಿದೆ ಸ್ವಾಮಿ. ಅವರವಾಗ ಮಗನಾಗಿ ಎಲ್ಲ ಕಾಣೋದು ಸ್ವಾಮಿ. ಕೈ ಆಟೋಮೆಟಿಕ್ ಅವರದ ಕೈಗೆ ಬರ್ತದೆ. ಆ ಭಕ್ತಿ ನೀವು ಯಾರು ತೋರಿಸೋದಿಲ್ಲ. ನೀವಾಗ ಆಶೀರ್ವಾದ ಮಾಡ್ತೀರ. ಅರ್ಥ ಆಯ್ತಲ್ರಿ? ತಾಯಿ ಇದಂತಕ್ಕೆ ದೊಡ್ಡ ದೇವರು ಯಾರೂ ಇಲ್ಲ. ಅವ್ರು ಏನು ಮಾಡಿ ಕೊಟ್ಟಿದ್ದೇನೆ ತಿನ್ಬೇಕು. ಮತ್ತೆ ಇನ್ನೊಂದು
ಮನೆಯಲ್ಲಿ ಏನೋ ಮನೆ ಡೈರೆಕ್ಟ್ ನಾ ಹೇಳಿದಂತ ತಿಳ್ಕೊಂಡು ಸನ್ನಿಧಿ ಪೂಜೆ ಮುಗಿಸಿ ಸೀದಾ ಮನೆಗೆ ಹೋಗೋದಲ್ಲ. ನೀವು ಅಲ್ಲಿ ಮನೆ ಹೊರಗೆ ನಿಂತು ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿಯೇ ಶರಣಯ್ಯಪ್ಪ 3 ಸಾರಿ ಕರಿಬೇಕು. ಅವಾಗ ಮನೆಯಿಂದ ಯಾರು ಹೊರಗೆ ಬರ್ತಾರೆ. ಬರಬಾರ್ದು ಅಂತಂದರೆ ಅವ್ರು ಹೇಳ್ತಾರೆ ಸ್ವಾಮಿ ಬರಬೇಡ, ಹಂಗೆ ಸ್ವಾಮಿ ಶರಣಯ್ಯಪ್ಪ ಅಂದ್ರೆ ಹೊರಗೆ ನಿಂತು ಮನೆಯೇನು ಕಡಿಮೆ ಇದ್ದಾರೆ, ಮಕ್ಕಳು ಶಾಲೆಗೆ ಹೋಗ್ತಾರ, ಕಾಲೇಜಿಗೆ ಹೋಗ್ತಾರ, ಇಲ್ಲ ಮನೇಲಿ ಏನಾದ್ರು ಕಷ್ಟ ಇದೆಯಾ, ತಾಯಿ ತಂದೆಯವರು ಆರಾಮದೀರಾ, ಇಲ್ಲ ಅಜ್ಜಿ ಆರಾಮದೀರಾ, ಏನಾದ್ರು ಕಡಿಮೆ ಇದೆಯಾ, ಅವ್ರಿಗೆಲ್ಲ ಕೊಡಿಸಿ ಆ ಮನೆಯಲ್ಲಿ ಏನು ಕಷ್ಟ ಇರಬಾರ್ದು. ನಿಮಗೆ ಎಲ್ಲಿ ಹೋದ್ರೆ ಊಟ ಸಿಗ್ತೆ, ಎಲ್ಲಿ ಹೋದ್ರೇನು ಇಲ್ಲಂದ್ರೆ ಸನ್ನಿಧಿ ಇಲ್ಲ, ಆರಾಮ ಅಡುಗೆ ಮಾಡಿ ಊಟ ಮಾಡ್ತೀಯ. ಅವರೆಲ್ಲಿ ಹೋಗ್ಬೇಕು, ಎಲ್ಲರೂ ಸೌಕಾರಲ್ಲ. ನೀವು ಮಾಡಿ ಆಟೆ ಓಡಿಸೋರಾಗಲಿ, ಕೂಲಿ ಕೆಲಸ ಮಾಡೋರಾಗಲಿ, ನೀವು ಶಬರಿಮಲೆಗೆ ಹೋಗೋದಕ್ಕಂತ ಹೇಳಿ ಸಾಲ ತಗೋಬಾರ್ದು. ಸಾಲ ತಗೊಂಡು ಯಾರಿಗೂ ಹೋಗ್ಬಾರ್ದು ಶಬರಿಮಲೆಗೆ. ನೀವು ಒಳ್ಳೆ ಭಕ್ತರ ಇದ್ದಾರೆ, ಈ 41 ದಿವಸ ಒಳಗೆ ನಿಮಗೆ ಒಂದು ದಾರಿ ತೋರಿಸ್ತಾರೆ. ಒಳ್ಳೆ ಭಕ್ತನಾದರೆ ಖಂಡಿತ ನಿಮ್ಮ ಮನೆ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ನೀವು ಬರೋದು ರೊಕ್ಕ ಎಲ್ಲ ಇಟ್ಕೊಂಡು ಶಬರಿಮಲೆಗೆ ಹೋಗಿ ಕನ್ಯಾಕುಮಾರಿ ಎಲ್ಲ ಕಡೆ ಹೋಗಿ ಪರ್ಚೇಸಿಂಗ್ ಮಾಡ್ಕೊಂಡು ಬರೋದಕ್ಕಲ್ಲ. ಏನು ಮಾಡಬೇಡ, ಕರೆಕ್ಟಾಗಿ ನಿಮ್ಮ ಟ್ರೈನ್ ಚಾರ್ಜ್ ಅಷ್ಟೇ ಹೋಗ್ರಿ. ಅದು ಹೆಂಗೆ ಹೋಗಿ ಬಂದರೆ ನಿಮಗೆ ಏನು ಅಯ್ಯಪ್ಪನ ಮನೆಯಲ್ಲಿ ಕೊಡ್ತಾರೆ ಅಂತ ನೋಡ. ಅದಕ್ಕೆ ಇವಾಗಲೇ ಶಬರಿಮಲೆಗೆ ಹೋಗೋದಕ್ಕಂತ ಇರಲ್ಲ. ದಿವಸ ಈ ದುಡಿದು ಬರೆಯಲ್ಲಿ ಒಂದು ಅಮೌಂಟ್ ಸಪ್ರೇಟ್ ಇದು ಶಬರಿಮಲೆಗೆ ಹೋಗೋದಕ್ಕೆ. ಯಾರ ಕಡೆ ಸಾಲ ತಗೋಬೇಕಲ್ಲ, ಪ್ರತಿದಿನ ನಮಗೆ ಅವನ ದಾರಿ ತೋರಿಸ. ಅರ್ಥ ಆಯ್ತಾ? ಅವನ ಹೆಸರ ಹೇಳಿ ಸಾಲ ತಗೊಂಡು ಹೋಗಿ ಏನು ಉಪಯೋಗ ಇಲ್ಲ. ರೊಕ್ಕ ಇಲ್ಲೇ ಹೋಗಬೇಡ, ವೃತ ಮಾಡ್ರಿ, ವೃತ ಮಾಡಿ ಅವನ ಸೇವೆ ಮಾಡಿ. ಇದಕ್ಕಂತ ಹೇಳಿ 5,000 ಸಾಲ ತಗೊಂಡೋಗಿ ಕೆಲವರಿಗೆ ಹೋಗಿ ಬಂದರೆ ಕೊಡೋದೂ ಇಲ್ಲ, ಅದು ಕಂಪ್ಲೇಂಟ್ ಬರ್ತಾರೆ, ಕೊಡೋದಿಲ್ಲ ಅವ್ರಿಗೆ. ಏನಾಯ್ತು, ಹೆಸರ ಕಟ್ಟೋದು ಯಾರು? ಅಯ್ಯಪ್ಪ. ಅರ್ಥ ಆಯ್ತಲ್ರಿ? ಇಲ್ಲ ಮತ್ತೆ ಅದೇ ಥರ ಸನ್ನಿಧಿ ಮಾಡ್ತೀರ, ಸನ್ನಿಧಿ ಒಳಗೆ ಜಗಳ ಮಾಡಬಾರ್ದು. ಒಬ್ಬರೇ ಸೇವಾ ಮಾಡೋದಕ್ಕೆ, ಅಯ್ಯಪ್ಪನ ಸೇವಾ ಮಾಡೋದಕ್ಕೆ, ಅವರ ಫೋಟೋ ಹೊರಿಸೋದಕ್ಕಾಗಲಿ, ಅವರ ಅಲಂಕಾರ ಮಾಡೋದಕ್ಕಾಗಲಿ ಒಬ್ಬೊಬ್ಬರು ಮುಂದಕ್ಕೆ ಬರಬೇಕು. ಇದು ಹಂಗೆ ಅಲ್ಲ, ನಿನ್ನೆ ನಾ ಮಾಡಿದಲ್ಲ ಇವತ್ತು ಅವ್ರು ಮಾಡಲಿ. ಯಾರಾದ್ರೂ ಒಬ್ಬರು ಈ 41 ದಿವಸ ವ್ರತ ಮಾಡೋದು ಅವನ ಸೇವೆ ಮಾಡೋದಕ್ಕೆ, ಅವನ ಸೇವೆ ಮಾಡೋದಕ್ಕೆ, ಭಕ್ತರ ಸೇವೆ ಮಾಡೋದಕ್ಕೆ, ತಾಯಿ ತಂದೆಯರ ಸೇವೆ ಮಾಡೋದಕ್ಕೆ. ಅದಕ್ಕೆ ಒಬ್ಬೊಬ್ಬರೊಬ್ಬರು ನಾನು ಮಾಡೋದಿಲ್ಲ, ನೀವು ಮಾಡೋಣ ದೇವು ಮಾಡಿ ಹೇಳ್ಬಾರ್ದು. ಅವರ ಅಯ್ಯಪ್ಪನ ಹೋಗೋದಕ್ಕೆ ಯೋಗ್ಯರಲ್ಲ. ನಾನು ಮಾಡ್ತೀನಪ್ಪ ಅವನ ಸೇವೆ. ಏನಾಗ್ತದೆ, ಅವರ ಫೋಟೋ ಒರೆಸಿ ಅದಕ್ಕೊಂದು ಮಾಲೆ ಹಾಕಿ ನಿಮ್ಮ ಇಷ್ಟಕ್ಕೆ ಅಲಂಕಾರ ಮಾಡಬೇಕು. ಅವರವ್ರದ್ದು ಇಷ್ಟ. ನಿಮಗೆ ಅವನಿಗೆ ಅಲಂಕಾರ ಮಾಡಿದರೆ ಅದು ಮನಸ್ಸು ಖುಷಿ ಆಗೋದಿಲ್ಲ. ಇನ್ನೊಂದು ಹಾಕಬೇಕು, ಆ ಭಾವನ ಮನಸ್ಸಲ್ಲಿರಬೇಕು. ಅದೇ ಥರ ಅಡುಗೆ ಮಾಡೋದಕ್ಕಾಗಲಿ, ಸನ್ನಿಧಿನಲ್ಲಿ ಸ್ವಾಮಿಗಳೆಲ್ಲ ಊಟ ಮಾಡುವಾಗ ಒಬ್ಬರಿಗೆ ಹಂಗೆ ಒಬ್ಬರಿಗೆ ಹೋಗಿಕೆ ಅಲ್ಲ, ಎಲ್ಲರೂ ಸೇವೆ ಮಾಡಬೇಕು. ಎಲ್ಲರೂ ಸ್ವಾಮಿಗಳೇ, ಇದರಲ್ಲಿ ದೊಡ್ಡವರು ಇಲ್ಲ, ಸಣ್ಣವರು ಇಲ್ಲ. ಕನ್ನಿ ಸ್ವಾಮಿಯವರಿಗೆ ಸನ್ನಿಧಿಗಳಲ್ಲಿ ಬಹಳ ಹಿಂಸೆ ಕೊಡ್ತಾರೆ. ಅವ್ರು ಯಾವುದು ಮುಟ್ಟಬಾರ್ದು, ಯಾವುದು ಇದು ಮಾಡಬಾರ್ದು, ಆರತಿಯಲ್ಲಿ ಮುಟ್ಟಬಾರ್ದು, ಇದೆಲ್ಲ ಯಾರು ಹೇಳಿದ್ದಾರೆ? ನಾನು ಪ್ರತಿ ವರ್ಷ ಹೇಳ್ತಾ ಇದ್ದೆ. ಅವ್ರಿಗೆ ಕನ್ನಿ ಸ್ವಾಮಿ ಅವ್ರಿಗೆ ಇರೋದು ಬೆಲೆ ಅಲ್ಲಿ ಯಾರಿಗೂ ಇಲ್ಲ. ಅವರೊಂದು ಕೆಲಸಗಾರನಲ್ಲ. ಒಂದು ಆಫೀಸರ್ ಕೆಲಸ ಮಾಡಿ ಅವ್ರಿಗೆ ಕೆಳಗೆ ಕೆಲಸ ಮಾಡೋ ಮಾಡಲಿ ಈಕ್ವಲ್. ಅಲ್ಲಿ ಹೋದರೆ ಯಾರು ನೀ ಆಫೀಸರ, ನೀ ಕೆಲಸ ಮಾಡೋ ಅನ್ನೋದು ಕೇಳೋದಿಲ್ಲ. ಅದೇ ನಮ್ಮ ಅಯ್ಯಪ್ಪನ. ಮತ್ತೆ ಜಾತಿ, ಆ ಜಾತಿ ಈ ಜಾತಿ ಏನೂ ಇಲ್ಲ. ನಿಮ್ಮ ಸನ್ನಿಧಿ ಒಳಗೆ ಎಂದೆಂದು ಜಾತಿಯವರೆಲ್ಲ ಇರ್ತಾರೆ. ಈ ಅವನು ಮುಟ್ಟಿದ ತಿನ್ನಲ್ಲ ಅಂತ ಯಾರಾದ್ರು ಹೇಳ್ತಾರೆ? ಹೇಳೋದಿಲ್ಲ. ಅದೇ ಅಯ್ಯಪ್ಪನ. ಆ ಅಯ್ಯಪ್ಪನ ಹೆಸರು ಕೆಡಿಸಬಾರ್ದು. ತಾಯಿ ತಂದೆಯವ್ರಿಗೆ ಮರ್ಯಾದೆ ಕೊಡಬೇಕು. ಅವರಿಗೊಂದು ದೊಡ್ಡ ದೇವರು ಯಾರೂ ಇಲ್ಲ. ತಾಯಿ ತಂದೆಯವರೇ ಯಾರಾದ್ರೂ ಹಿಂಸೆ ಕೊಟ್ಟವ್ರಿ, ಯಾರವ್ರಿಗೆ ಹೊಡಿಯೋ ಅದೆಲ್ಲ ಇದ್ದಾರೆ, ಹೊಡಿಯೋರಿದ್ದಾರೆ. ಅವರ ಮನೆ ಬಿಟ್ಟು ಹೊರಗೆ ಹಾಕಿಯವರಿದ್ದಾರೆ. ಮತ್ತೆ ಅವರಿಗೆ ಏನು ಸರಿಯಾಗಿ ಊಟ ಕೊಡಲ್ಲ ಆಗಿದ್ದಾರೆ. ದಯಮಾಡಿ ಅವರೇ ಹೋಗಿ ಈ ಮಾಲೆ ಹಾಕಿ ಮನೆಗೆ ಹೋಗಿ ಫಸ್ಟ್ ಅವರ ಒಂದು 2 ಕುರ್ಚಿ ಹಾಕಿ ತಾಯಿ ತಂದೆಯರ ಕೊಂಡ್ರಿಸಿ ಅವರ ಪಾದ ತೊಳೆಯೋದು. ಇಲ್ಲೆಂದ್ರೇನು ಪಾದ ತೊಳಿಬೋದು, ಹೋಗಿದ ತಕ್ಷಣ. ಅದಕ್ಕೆ ಒಂದು ಭಾಗ್ಯ. ಅವ್ರಿಗೋದೆ ನಿಮಗೋದೆ. ಈ ಗುರುಸ್ವಾಮಿಗಳು ಪೂಜೆ ಮಾಡೋದು, ಗುರುಸ್ವಾಮಿಗಳು ಬಂದರೆ ಅವರ ಕೊಂಡ್ರಿಸಿ ಪಾದ ಪೂಜೆ ಮಾಡ್ತೀರಾ. ಆ ಗುರುಸ್ವಾಮಿ ತನ್ನೇ ಮಾಲೆ ಹಾಕೋರಿಗೆ ಅವ್ರು ಹೆಂಗೆ ನಿಮ್ಗೆ ಗೊತ್ತಿಲ್ಲ. ಅವರ ಕೊಂಡ್ರಿಸಿ ಪೂಜೆ ಮಾಡ್ತಾರೆ. ಮತ್ತೆ ಸ್ವಾಮಿಗಳ ಕರ್ಕೊಂಬಂದು ಅವರಿಗೆ ಸ್ಪೆಷಲ್ ಚೇರ್ಗಳ ತಗೊಂಬಂದಂತೆ ಅವರ ಪೂಜೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಇದ್ದಾರೆ ನಿಮ್ಮ ದೇವರೇ, ಆ ದೇವರಿಗೆ ಮರ್ಯಾದೆ ಇಲ್ಲ. ಅವ್ರು ಎಷ್ಟೋ ಕಷ್ಟಪಟ್ಟು ನಿಮ್ಗೆಲ್ಲ ಬೆಳೆಸಿದಾರೆ ನಮ್ಗೆ ಗೊತ್ತಾ? ಎಷ್ಟೋ ಅವ್ರಿಗೆ ಕಣ್ಣೀರು ಬಿಟ್ಟಿರ್ಬೋದು, ಎಷ್ಟೋ ಮಂದಿಗೆ ಕೈ ತೋರಿಸ್ಬೋದು. ನಮ್ಮ ಮಗ ಇಲ್ಲ, ನಮ್ಮ ಮಗಳ ಅವರು ಆ ತಾಯಿಗೆ ನಿದ್ರೆ ಬರೋದಿಲ್ಲ.
ಅವ್ರು ಕಾಯ್ಕೊಂಡಿರ್ತಾರೆ, ಊಟ ಮಾಡೋದಿಲ್ಲ. ಅವ ಇನ್ನೂ ಬಂದಿಲ್ಲ. ಆಜುಬಾಜುವ್ರಿಗೆ ಯಾಕಮ್ಮ ಇನ್ನೂ ಮಳಿಗಿಲ್ಲ ಅಂತ ಹೇಳಿದ್ರು, ಇಲ್ಲ ಅವ್ನು ಬಂದೇ ಇಲ್ಲಪ್ಪ, ಎಲ್ಲಿ ಹೋಗೋದ ಗೊತ್ತಿಲ್ಲ. ಅದು ತಾಯಿ. ಆ ತಾಯಿಗೆ ನೀವು ಹೊಡೆದು ಹೊರಗೆ ಹಾಕ್ತಾರೆ. ಒಂದು ಮದುವೆ ಮಾಡಿದ ತಕ್ಷಣ ಹುಡುಗಿ ಇಷ್ಟ ಅನ್ಸನ್ನ ಅವ್ರಿಗೆ ಹೊರಗೆ ಹಾಕ್ತಾರೆ. ಇಲ್ಲೇನೋ ಇವಾಗ ನೀವು ತಾಯಿ ತಂದೆಯವ್ರಿಗೆ ಕಷ್ಟ ಕೊಡೋರಿ, ಖಂಡಿತ ನಿಮ್ಮ ಮಕ್ಕಳಿಂದ ನೀವು ಅನುಭವಿಸಲೇಬೇಕು. ಬೇಕಂದ್ರೆ ಒಂದು ಪೇಪರ್ನಲ್ಲಿ ನಾ ಇದಾರ ಇಲ್ಲ ಅಂತ ಗೊತ್ತಾಗಲಿಲ್ಲ. ಅವಾಗ ಪೇಪರಲ್ಲಿ ಒಂದು ಬುಕ್ಕಿನಲ್ಲಿ ಬರೆದಿಟ್ಕೊಡ್ತೀನಿ. ಅದಕ್ಕೆ ದೇವ ಮಾಡಿ ಸುಧೂಸದ ಏನಾದ್ರು ತಾಯಿ ತಂದೆ ಹಿಡಿಸೋಟ್ರೆ ಅವರೇ ದೇವರಿಗೆ ನೋಡಿ ಅವ್ರಿಗೆ ಏನು ಕಡಿಮೆ ಆಗಬಾರ್ದು. ನೀವು ಊಟ ಮಾಡಿಲ್ಲ ಅಂದ್ರೆ ಬಂದ ತಕ್ಷಣ ಅವ್ರಿಗೆ ಊಟ ಕೊಟ್ಟಿದ ಅವರೇ ಕರೆದು ಕೇಳಬೇಕು, ಅಮ್ಮ ಊಟ ಮಾಡಿದ? ಇಲ್ಲಪ್ಪ ಊಟ ಮಾಡಿದ, ಏನಮ್ಮ ಕಡಿಮೆ ಆಯಿಲ್ಲ ಹೇಳಕ್ಕಾಗಲ್ಲ. ಕೆಲವು ಹುಡುಗಿಯರಿದ್ದಾರೆ ತಾಯಿಗಿಂತ ಹೆಚ್ಚಿಗೆ ನೋಡ್ತಾರೆ. ಎಲ್ಲರೂ ಒಳ್ಳೆ ದಾರಿ ತೋರಿಸಿ ಒಳ್ಳೆ ರೀತಿಯಲ್ಲಿ ನಡೆಸಿ ನಿಮ್ಮ ಮಾಲೆ ಹಾಕಿ ನಿಮ್ಮ ಪಾದ ಸೇವೆ ಮಾಡುವುದಕ್ಕೆ ನನಗೆ ಅನುಗ್ರಹ ಆಶೀರ್ವಾದ ಕೊಡಬೇಕು ದೇವರೇ. ಇವತ್ತೇ ನಿಮ್ಮ ಪದ್ಧತಿ ಪ್ರಕಾರ ಸತ್ಯವಾಗಿ ನಡೀತೀನಿ, ಸುಳ್ಳು ಹೇಳುವುದಿಲ್ಲ, ಅರ್ಥನ ಮಾಡುವುದಿಲ್ಲ, ಯಾರಿಗೂ ಮೋಸ ಮಾಡುವುದಿಲ್ಲ, ಯಾವುದೇ ತಪ್ಪು ಕೆಲಸವನ್ನು ಮಾಡುವುದಿಲ್ಲ, ಯಾವುದೇ ತಪ್ಪು ಕೆಲಸಗಳನ್ನು ಮಾಡುವುದಿಲ್ಲ. ತಾಯಿ ತಂದೆ ಗುರು ಇವರಿಗೆ ಮರ್ಯಾದೆ ಕೊಡುತ್ತೀನಿ. ಅಯ್ಯಪ್ಪನ ಮೇಲಾಣೆ ಕೈ ಕೆಲ್ಲ. ಇದು ಸತ್ಯಂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವವಾರಿಯು, ಗೊತ್ತಿರುವುದೊಂದೇ ದೈವವಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು.
ಕಾವ್ಯದೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂದಾಗಿಸುತ್ತಲೀ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾತ್ ಶಾಂತಿರಣೇನ ಭೂಯಾತ್ ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿಜ್ಜಿ ಶಿವನೇ ಗೊತ್ತಿದಾರೆಯೋ कायो गिरिधर भक्त भयंकर नीलांबरा शंभो शंकर कायो गिरिधर भक्त भयंकर नीलांबरा डमरुग बडियुत तांडवनाडुत कुಣಿಯುವ ರುದ್ರನೇ ಭಸ್ಮವ ಲೇಪಿಸಿ ತ್ರಿಶೂಲ ಹಿಡಿದ ಸ್ಮಶಾನ ಭದ್ರನೇ ಡಮರುಗ ಬಡಿಯುತ ತಾಂಡವನಾಡುತ್ತ ಕುಣಿಯುವ ರುದ್ರನೇ ಭಸ್ಮವ ಲೇಪಿಸಿ ತ್ರಿಶೂಲ ಹಿಡಿದ ಸ್ಮಶಾನ ಭದ್ರನೇ ಢಮ 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 ಢಮರುಗ ಹಸ್ತ ಧಿಮಿ 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 ತಾಂಡವ ನಾಟ್ಯ ಢಮ 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 ಢಮರುಗ ಹಸ್ತ ಧಿಮಿ 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 ತಾಂಡವ ನಾಟ್ಯ ನಾಗೇಶ್ವರ ಶಿವ ಗೌರೀಶ್ವರ ರುದ್ರೇಶ್ವರ ಶಿವ ವಿಶ್ವೇಶ್ವರ ನಾಗೇಶ್ವರ ಶಿವ ಗೌರೀಶ್ವರ ರುದ್ರೇಶ್ವರ ಶಿವ ವಿಶ್ವೇಶ್ವರ ಶಂಭೋ ಶಂಕರ ಕಾಯೋ ಗಿರಿಧರ ಶಂಭೋ ಶಂಕರ ಕಾಯೋ ಗಿರಿಧರ ನಾಗೇಂದ್ರ ಹರ
त्रिभुवनमण्डलाय त्रिलोचनाय अस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय लोकपाल महाकाल चन्द्रपाल सर्पमाल भूदेवा देवदेव गुरुदेवा महादेव लोकपाल महाकाल चन्द्रपाल सर्पमाल भूदेवा देवदेव गुरुदेवा महादेवा भूतेश्वरा महेश्वरा दिगम्बरा गंगाधरा लोकांकरा द्युतिधरा नित्या सुंदर ओंकारा हर 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 हे चंद्रशेखरा हर 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 हे शिवशंकरा हर 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 हे चंद्रशेखरा हर 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 हे शिवशंकरा आजाय रुद्राय मृत्युंजाय अनंताय तारकाय अव्यक्ताय गिरीशाय गिरिप्रियाष्टमार्थाय पंचपत्र पुष्पदंत वीरभद्राय शिवा 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 हे गौरी शंकरा शिव 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 उमा महेश्वरा शिवा 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 हे गौरी शंकरा शिव 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 उमा महेश्वरा यद्दु बार मुरहर माಡು दुष्ट संहार यद्दु बार मुरहर माಡು दुष्ट संहार यद्दु बार मुरहर माಡು दुष्ट संहार शिव ओ शिव ನೋಡಲ್ಲಿ ಬೆಳಗುತ್ತಿದೆ ಮಕರ ಜ್ಯೋತಿ ಸ್ವಾಮಿ ಅಯ್ಯಪ್ಪನ ಜ್ಯೋತಿಯ ಆಕೃತಿ ನೋಡಲ್ಲಿ ಬೆಳಗುತ್ತಿದೆ ಮಕರ ಜ್ಯೋತಿ ಸ್ವಾಮಿ ಅಯ್ಯಪ್ಪನ ಜ್ಯೋತಿಯ ಆಕೃತಿ ಲೋಕ ಲೋಕ ಮಣಿಯುತ್ತಿದೆ ನುತಿಸುತ್ತ ನಮಿಸಿ ನೋಡಲ್ಲಿ ಬೆಳಗುತ್ತಿದೆ ಮಕರ ಜ್ಯೋತಿ ಭಕ್ತರ ಬಾಳನು ಬೆಳಗುವ ಭಾಗ್ಯ ಜ್ಯೋತಿ ಅಜ್ಞಾನವ ಕಳೆಯುವ ಸುಜ್ಞಾನ ಜ್ಯೋತಿ ಭಕ್ತರ ಬಾಳನು ಬೆಳಗುವ ಭಾಗ್ಯ ಜ್ಯೋತಿ ಅಜ್ಞಾನವ ಕಳೆಯುವ ಸುಜ್ಞಾನ ಜ್ಯೋತಿ ಮಂಡಲ ವ್ರತ ಫಲರೂಪದ ಪಾವನ ಜ್ಯೋತಿ ಮಂಡಲ ವ್ರತ ಫಲರೂಪದ ಪಾವನ ಜ್ಯೋತಿ ಮನ ಮನದಲ್ಲಿ ಬೆಳಗಿ ಸದ್ಭಕ್ತಿಯ ಜ್ಯೋತಿ ಜ್ಯೋತಿ ರೂಪನೇ ಸ್ವಾಮಿ ಧರ್ಮಶಾಸ್ತ್ರನೇ ವಾಮರ ಸ್ವಾಮಿಯೇ ಸ್ವಾಮಿ ಪಂಪಾಧೀಶನೇ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ
ಮಕರ ಜ್ಯೋತಿ ಸ್ವಾಮಿ ಅಯ್ಯಪ್ಪನ ಜ್ಯೋತಿ ಆಕೃತಿ ನೋಡಲ್ಲಿ ಬೆಳಗುತ್ತಿದೆ ಮಕರ ಜ್ಯೋತಿ. ಭಕ್ತಿಯ ಪಂಥವ ಬೆಳಗಿಸೋ ದಿವ್ಯ ಜ್ಯೋತಿ ಸೂರ್ಯ ಚಂದ್ರರ ಮರೆಸುವ ಕಾಂತಿ ಜ್ಯೋತಿ. ಶರಣಮಯ್ಯಪ್ಪ ಶರಣ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣ ಶರಣಮಯ್ಯಪ್ಪ. ಭಕ್ತಿಯ ಪಂಥವ ಬೆಳಗಿಸೋ ದಿವ್ಯ ಜ್ಯೋತಿ ಸೂರ್ಯ ಚಂದ್ರರ ಮರೆಸುವ ಕಾಂತಿ ಜ್ಯೋತಿ. ಸಪ್ತಲೋಕ ಆಳುತ್ತಿರುವ ಸತ್ಯ ಜ್ಯೋತಿ ಸಪ್ತಲೋಕ ಆಳುತ್ತಿರುವ ಸತ್ಯ ಜ್ಯೋತಿ. ಸಪ್ತ ಋಷಿಗಳು ಬೆಳಗಿಹ ಮಹಾಜ್ಯೋತಿ. ಹರಿವರಾಸನ ಸ್ವಾಮಿ ಭುವನ ಮೋಹನ ಅಳುದಾ ನದಿಯೇ ಅನ್ನದಾನ ಪ್ರಭುವೇ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ನೋಡಲ್ಲಿ ಬೆಳಗುತ್ತಿದೆ ಮಕರ ಜ್ಯೋತಿ ಸ್ವಾಮಿ ಅಯ್ಯಪ್ಪನ ಜ್ಯೋತಿ ಆಕೃತಿ ನೋಡಲ್ಲಿ ಬೆಳಗುತ್ತಿದೆ ಮಕರ ಜ್ಯೋತಿ ಸ್ವಾಮಿ ಅಯ್ಯಪ್ಪನ ಜ್ಯೋತಿ ಆಕೃತಿ. ಲೋಕ ಲೋಕ ಮಣಿಯುತ್ತಿದೆ ನುತಿಸುತ್ತ ನಮಿಸಿ ನೋಡಲ್ಲಿ ಬೆಳಗುತ್ತಿದೆ ಮಕರ ಜ್ಯೋತಿ ನೋಡಲ್ಲಿ ಬೆಳಗುತ್ತಿದೆ ಮಕರ ಜ್ಯೋತಿ ಮಕರ ಜ್ಯೋತಿ. ನೀನೆ ನನ್ನ ಗುರುವೋ ನೀನೆ ನನ್ನ ಏರುವೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ ನೀನೆ ನನ್ನ ಮಾತಾ ನೀನೆ ನನ್ನ ದಾತ ನೀನೆ ಬಂಧು ಬಳಗ ನೀನೆ ಎಲ್ಲವೋ ನೀನೆ ನನ್ನ ಗುರುವೋ ನೀನೆ ನನ್ನ ಏರುವೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ. ನೀನೆ ನನ್ನ ಜ್ಯೋತಿ ನೀನೆ ನನ್ನ ಆರತಿ ನೀನೆ ನನ್ನ ಕೀರ್ತಿ ನೀನೆ ನನ್ನ ಸಾರಥಿ ಮುಂದೆ ದಾರಿ ತೋರದಯ್ಯ ಎಲ್ಲೆಲ್ಲೂ ಕತ್ತಲಯ್ಯ ಬೆಳಕ ತೋರಿಯನ್ನು ಮುನ್ನಡೆಸು ಬಾರಯ್ಯ. ನೀನೆ ನನ್ನ ಗುರುವೋ ನೀನೆ ನನ್ನ ಏರುವೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ. ಮುಕ್ತಿ ಬೇಡಿ ಬಂದೆ ಕೃಪೆಯ ಕೋರಿ ನಿಂದೆ ನಿನ್ನ ಹರಕೆ ಒಂದೇ ಸಾಕೆನಗೆ ತಂದೆ. ಎಲ್ಲೆಲ್ಲೂ ನೀ ತುಂಬಿರುವೆ ನನ್ನಲ್ಲೂ ನೀನಿರುವೆ ತನಗೆ ತಾನಾಗಿರುವೆ ಓ ಘನ ಗುರುವೆ. ನೀನೆ ನನ್ನ ಗುರುವೋ ನೀನೆ ನನ್ನ ಏರುವೋ ನೀನೆ ನನ್ನ ದೈವವೋ ನೀನೆ
ನನ್ನ ಜೀವವೋ. ನಿನ್ನ ಹರಕೆ ನನಗೆ ರಕ್ಷೆ, ನಿನ್ನ ನಾಮವೇ ದೀಕ್ಷೆ, ನಿನ್ನ ದಾರಿ ನನಗೆ ನಕ್ಷೆ, ಮತ್ತೆ ಭವಕ್ಕೆ ಬರುವುದೇ ಶಿಕ್ಷೆ. ನಿನ್ನ ಅನುಗ್ರಹವಿರದೆ ನಾವು ತೀರಾಡಲಾರೆ, ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ. ನೀನೆ ನನ್ನ ಗುರುವೋ, ನೀನೆ ನನ್ನ ಹೀರೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಜಪವು ನನಗೆ ಗೊತ್ತಿಲ್ಲ, ತಪವು ನನಗೆ ಬರುವುದಿಲ್ಲ, ನೀ ಕೈಯ ಬಿಟ್ಟರೆಯನ್ನ ಕಾಯುವರಿಲ್ಲ. ಈ ಭವ ಶೂನ್ಯ ನೀ ಮಾಡುಧನ್ಯ, ನಿನ್ನ ಕೃಪೆಯು ಎನ್ನ ಮೇಲೆ ಇರಲಿ ಅನನ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ಹೀರೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಜಗತ್ತಿಗೆ ನೀನು ತಂದೆ, ಎಲ್ಲ ಮಕ್ಕಳು ನಿನಗೊಂದೇ, ಕೃಪೆಯ ಕೋರಿ ಬಂದೆ, ಮುಕ್ತಿ ನೀಡು ಹಿಂದೆ. ಕಡು ಪಾಪಿ ನಾನಯ್ಯ, ಸರ್ವಶಕ್ತ ನೀನಯ್ಯ, ದಾರಿ ತೋರು ಕನ್ನಯ್ಯ, ಶ್ರೀ ಗುರುವೆ ಮಲ್ಲಯ್ಯ, ದಾರಿ ತೋರು ಕನ್ನಯ್ಯ, ಶ್ರೀ ಗುರುವೆ ಮಲ್ಲಯ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ಹೀರೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ, ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ. ಪಾಪ ಕರ್ಮವೆಲ್ಲ ಬಿಟ್ಟು ನಿನ್ನ ಮಣಿಮಾಲೆಯ ತೊಟ್ಟು, ಪಾಪ ಕರ್ಮವೆಲ್ಲ ಬಿಟ್ಟು ನಿನ್ನ ಮಣಿಮಾಲೆಯ ತೊಟ್ಟು, ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ, ನಿನ್ನ ದಾಸನಾದ ಸ್ವಾಮಿ ಅಯ್ಯಪ್ಪ.